ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ನೇಮಕಗೊಂಡ ಶರಣಪ್ಪಗೌಡ ಶಿಕ್ಷಕರಿಗೆ ಬೀಳ್ಕೊಡುಗೆ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶರಣಪ್ಪಗೌಡ ಪೊಲೀಸ್ ಪಾಟೀಲ್ ಈಗ ಯಲಬುರ್ಗಾ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ನೇಮಕವಾಗಿರುವ ಪ್ರಯುಕ್ತ ಬುಧವಾರ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಸಮಿತಿ ಸದಸ್ಯರಾದ ಸುರೇಶ್ ನಡುವಿನ ಮನೆ ಬೀಳ್ಕೊಡುಗೆ ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ. ಬಳಿಕ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವೀರನಗೌಡ ಪಾಟೀಲ್ರು ಮಾತನಾಡಿ, ನವ ಶಾಲೆಯಲ್ಲಿ ಶಿಕ್ಷಕರಾಗಿ ಉತ್ತಮ ಸೇವೆ ಸಲ್ಲಿಸಿದ ಶರಣಪ್ಪ ಗೌಡ್ರು ಪೊಲೀಸ್ ಪಾಟೀಲ್ರು ಈಗ ಯಲಬುರ್ಗಾ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ನೇಮಕಗೊಂಡಿರುವುದು ನಮ್ಮೆಲ್ಲರಿಗೆ ಸಂತೋಷದ ಸಂಗತಿ. ಆದ್ದರಿಂದ ಅವರಿಗೆ ಗೌರವ ಪೂರ್ವಕ ಬೀಳ್ಕೊಡುಗೆ ಸಮಾರಂಭ ಅಂಗವಾಗಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಸಮಿತಿಯವರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ರವಿಕುಮಾರ್ ಕಿತ್ತೂರು ಹಾಗೂ ಹಿಂದಿನ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿರವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಸಮಿತಿ ಉಪಾಧ್ಯಕ್ಷ ಯಮನವ್ವ ನಡುವಿನ ಮನೆ, ಶರಣಮ್ಮ ಪೂಜಾರ್, ಮಂಜುಳಾ ಉಂಗ್ರಾಣಿ, ಗನವಂತೇಶ್ ಚನ್ನದಾಸರ್, ಶರಣಪ್ಪ ಹಡಪದ್, ಎಸ್ವಿ ಹಡಗ್ಲಿ, ಮುಖ್ಯ ಶಿಕ್ಷಕರಾದ ಜಗದೀಶ್, ಕಲ್ಯಾಣ ಶೆಟ್ಟರ್ ಹಾಗೂ ಶಿಕ್ಷಕ ವೃಂದ, ಶಾಲಾ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಎ ಪ್ರಶಾಪ ಟಿವಿ ಯಲಬುರ್ಗಾ. ಸುರಕ್ಷತೆಯ ಬಗ್ಗೆ ಅತ್ಯಂತ ಪ್ರಮಾಣಿತರು ಸರ್. ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ, ಯಾರೋ ಒಂದು ರೋಡ್ನೆ ಬಂದಿರ್ತಾರೆ, ಅಂತವ್ರನ್ನ ಸ್ವಲ್ಪ ಬಹಳ ನೀವು ಕೇರ್ಫುಲ್ ಆಗಿ, ನೀವು ಸಮಿತಿಯವರು ಕೂಡ ನಿಮ್ಮ ಕಣ್ಣಿಟ್ಟಿದ್ರೆ ನೀವು ಕೂಡ ಅವ್ರನ್ನ ಸ್ವಲ್ಪ ಜಬರ್ಸರಿ. ನಾನಂದ್ರು ಕಂಡ್ರೆ ಅವ್ರು ಬಿಡೋದಿಲ್ಲ, ಒಳಗ್ ಕಾಲ ಬೇರೆ ಬಿಡ್ತೇನೆ ಅಂತ ಅವಾಗ್ಲಿಂದಲೇ ಹೇಳಿದ್ರು. ಯಾವಾಗ ನಾವು ಶಾಲೆಗೆ ಒಂದು ಸಮಿತಿಯ ಸದಸ್ಯರಾಗಿ ಇಲ್ಲಿ ನಾವು ಬಂದ್ರೆ ಅವರನ್ನ ಮೊದಲು ವಿಚಾರಿಸಿ, ಅವ್ರು ಯಾರು ಬಂದಿದ್ದಾರೆ, ಅವ್ರ ಮಕ್ಕಳ ಅದರ, ತಂಗಿಯರದ್ರ, ಅಕ್ಕನದ್ರ, ಏನಾದ್ರು ಫಸ್ಟ್ ವಿಚಾರ ಮಾಡಿ ಅವರನ್ನ ಇಲ್ಲಿಗೆ ಒಳಗೆ ಎಂಟ್ರಿ ಮಾಡಿ, ಇಲ್ಲ ಅಂತಂದ್ರೆ ಹೊರಗೆ ಕಳಿಸ್ಬಿಡ್ರಿ. ಯಾಕಂದ್ರೆ ಮತ್ತೆ ಇಲಾಖೆ ಏನಾದ್ರು ಕಡ್ಡಾಯ ವರ್ಗಾವಣೆ ಮಾಡಿತಂದ್ರೆ ಮತ್ತೆ ನನಗೆ ಸ್ಥಳದ ಅವಕಾಶ ಮತ್ತೆ ಇಲ್ಲಿಂದ ಬೇರೆ ಕಡೆ ಹೋಗಕ್ಕಾಗ್ತಕ್ಕಂಥ ಒಂದು ಮನೋಭಾವನೆ ಹಾಕಿಕೊಂಡು ಅನಿವಾರ್ಯವಾಗಿ ಒಂದು ಬಿಆರ್ಪಿ ಆಗಿ ಕೂಡ ತೆಗೆದುಕೊಂಡ್ರು. ಅದು ನಮ್ಗೆ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ಆತ್ಮೀಯರು ಕೂಡ ಒಬ್ರು ಒಂದು ತಾಲೂಕಾ ಹಂತದಲ್ಲಿ ಒಂದು ಅನುಷ್ಠಾನ ಅಧಿಕಾರಿ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ, ನಮ್ಗೆ ಬಹಳ ಸಂತೋಷ. ಅವರು ಕೂಡ ಏನು ಈ ಶಾಲಾ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಏನು ಎಲ್ಲರನ್ನೂ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ರು. ಹಾಗೆಯೂ ಕೂಡ ತಾಲೂಕಿನಾದ್ಯಂತ